ಸೊ ಹಲೋ ಗೈಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೊಮ್ಯಾಡಿಕ್ ಇಂಜಿನ್. ಸೊ ನನ್ನ ಲಾಸ್ಟ್ ವ್ಲಾಗಲ್ಲಿ ನಾನು ಹೇಳಿದ್ದೆ ನಾನು GT650 ಒಂದು ರಿವ್ಯೂ ಇದು ವ್ಲಾಗ್ ಮಾಡ್ತೇನೆ ಅಂತ. ಸೊ GT650 ಇಲ್ಲಿ ಉಂಟು. ಸೊ 10 days ಬಿಟ್ಟು ನಾನು ಈ ವ್ಲಾಗ್ ಅಪ್ಲೋಡ್ ಮಾಡ್ತಿದ್ದೇನೆ, ಯಾಕೆಂದರೆ GT ಇರಲಿಲ್ಲ, ಗ್ಯಾರೇಜಲ್ಲಿ ಇತ್ತು. ಸೊ ಅದಕ್ಕೆ ವ್ಲಾಗ್ ಮಾಡಲಿಕ್ಕೆ ಆಗಿರಲಿಲ್ಲ. ಗ್ಯಾರೇಜಲ್ಲಿ ಇತ್ತು, ಇಲ್ಲಿ ಗ್ಯಾರೇಜಲ್ಲಿ ಇತ್ತು, ಅಲ್ಲಿ ಮಾಡಿಫಿಕೇಶನ್ ಮಾಡ್ಲಿಕ್ಕೆ ಇಟ್ಟಿದ್ವಲ್ಲ ಅದು ಒಂದಾನೊಂದು ಕಾಲದಲ್ಲಿ ಮಾರೆ. ಅದು ಆಗಿ 2 ತಿಂಗಳಾಯ್ತು. ಎಂತ 2 ತಿಂಗಳು? ಅದು ಟೈರ್ ಆಗ್ಲಿಕ್ಕೆ ಇಡ್ಲಿಲ್ವ ಮೊನ್ನೆ ಮ್ಯಾಡ್ ಡಾಗ್ ಇದೆಲ್ಲ ಹಾಕ್ಲಿಕ್ಕೆ 2 ತಿಂಗಳು. ಸುಮ್ಮನೆ GT ಗ್ಯಾರೇಜಲ್ಲಿ ಪ್ಲೀಸ್ ಡೋಂಟ್ ಮಿಸ್ಲೀಡ್ ಮೈ ವ್ಲಾಗ್. Exactly. GT was in garage. So now I'm going to make a vlog on GT. I'm going to give a complete review on GT, guys. Stay tuned until then. ಇದಕ್ಕೆ KYTದು ಹೆಲ್ಮೆಟಿಗೆ ಗೋಪ್ರೋದು ಮೌಂಟ್ ಬಂದಿದೆ ಹೊಸತು. ಸೊ ಇಲ್ಲಿ ಉಂಟು, ಬಟ್ ಮೈಕ್ ಇಲ್ಲ, ಅದೇ ಪ್ರಾಬ್ಲಮ್. ಹೊರಡುವ ವ್ಲಾಗ್ ಮಾಡಲಿಕ್ಕೆ. ಸೊ ಫುಲ್ ರೆಡಿಯಾಗಿ ಇಲ್ಲಿ ಗ್ಲೌಸ್ ಎಲ್ಲ ಉಂಟು ನಮ್ಮದು, ಗ್ಲೌಸ್ ಎಲ್ಲ ಹಾಕಿ ಫುಲ್ ರೆಡಿ ಆಗುವ. ಈಗ ನಮ್ಮ 650 ಒಂದು ಪಾಕೆಟ್ ರಾಕೆಟ್ ಗಾಡಿ. ಬಾಯ್, ಟೇಕ್ ಕೇರ್, ಓಕೆ, ಆಲ್ ದ ಬೆಸ್ಟ್, ಥ್ಯಾಂಕ್ ಯು. ರೈಟ್ ಸೇಫ್. ಯುದ್ಧಕ್ಕೆಲ್ಲ ಹೋಗುದು ವ್ಲಾಗ್ ಮಾಡಲಿಕ್ಕೆ. ಸೊ ಫುಲ್ ಒಂದು ದೊಡ್ಡ ವ್ಯಾಲೆಂಟಿನೋ ರೋಜಿಯಾಗಿ ರೆಡಿಯಾಗಿ ಹೋಗ್ತಿದ್ದೇನೆ ನಾನು ಗ್ಲೌಸ್ ಹಾಕಿ. ಫಸ್ಟ್ ಟೈಮ್ ಬಿಡಿದ್ದು ಬ್ರೋ ಗಾಡಿ. There is first time for everything. ಎಂಜಾಯ್ ಮಾಡಿ ಎಲ್ಲ ಹೋಗಿ. ನೀವು ಮುಂಚೆ ಇದರಲ್ಲಿದ್ರಾ? ಟೆಡ್ ಟಾಕಲ್ಲಿ ಇದ್ರಾ? ಫಿಲಾಸಫಿ ಎಲ್ಲ ಆಗಲಿ ಸ್ಲೋ ಬನ್ನಿ. ಓಕೆ. ಸೊ ನಮ್ಮ GT ಇಲ್ಲಿ ಉಂಟು. ಇದರಲ್ಲಿ ನಾನು ನಮ್ಮ ಬಟ್ಟೆ ಒಗೆದು ಒಣಗಲಿಕ್ಕೆ ಹಾಕಿದ್ರು. ನೀವು ಒಂದು ಎಷ್ಟೇ ಲಕ್ಷದ ಗಾಡಿ ತೆಗೀರಿ, ಎಷ್ಟೇ ಕ್ರೋರಿದು ಗಾಡಿ ತೆಗೀರಿ, ಬಟ್ ಅಮ್ಮನವರು ಅದನ್ನೊಂದು ನಿಮ್ಮ ಮನೆಯ ಅಂಗಳದಲ್ಲಿ ನಿಲ್ಲಿಸಿದರೆ ಅದರಲ್ಲಿ ಒಂದು ಬಟ್ಟೆ ಒಣಗಿಸುವುದನ್ನು ಬಿಡುವುದಿಲ್ಲ. ಸೊ ನನ್ನ ಗಾಡಿ ಇಲ್ಲಿ ಉಂಟು. ನನ್ನ ಗಾಡಿ ಫುಲ್ ವಾಶ್ ಎಲ್ಲ ಆಗಿ ಫುಲ್ ರೆಡಿಯಾಗಿ ನಿಂತಿದೆ. ಸೊ GT ಇಲ್ಲಿ ಉಂಟು. ಈಗ ಸೊ GT650. ಸೊ ಇದರದ್ದು ನಾನು ರಿವ್ಯೂ ಮಾಡಲಿಕ್ಕಿದ್ದೇನೆ ಇವತ್ತು. ಇದೊಂದು ಪಾಕೆಟ್ ರಾಕೆಟ್ ಗಾಡಿ, ರಾಯಲ್ ಎನ್ಫೀಲ್ಡ್ನವರಿದು, ಕೆಫೆ ರೇಸರ್. ಸೊ ಇದರದ್ದು ಫುಲ್ ರಿವ್ಯೂ ಕೊಡುವ, ವ್ಲಾಗ್ ಮಾಡಿ ಹೇಗೆ ಆಗ್ತದೆ ಅಂತ ನೋಡುವ, ಮತ್ತು ಇದರದ್ದು ಟಾಪ್ ಸ್ಪೀಡೆಲ್ಲ ಚೆಕ್ ಮಾಡುವ. ಲೆಟ್ಸ್ ಗೋ ಗಾಯ್ಸ್. ಈಗ ನಾನು ಯಾವ ಲೊಕೇಶನ್ಗೆ ಹೋಗ್ಬೇಕಂತ ಗೊತ್ತಾಗ್ತದೆ. ನೋಡುವ ಯಾವುದಾದ್ರೂ ಲೊಕೇಶನ್ ಅಂತ ಒಳ್ಳೆ ಲೊಕೇಶನ್ ಇದ್ದರೆ. ಗಾಡಿ ತುಂಬ ವೆಯ್ಟ್ ಉಂಟು, ಇದನ್ನು ತಿರುಗಿಸಲಿಕ್ಕೆ ಕೂಡ ಕಷ್ಟ. ಕಿಲೋಮೀಟರ್ ತಿರುಗಿಸಲಿಕ್ಕೆ ಆಗಲಿಲ್ಲ. ಹೋಗುವ. ಹೀಗೆ ತುಂಬ ಆಗ್ತದೆ ಅಡ್ಡ, ಅದಕ್ಕೆ ಸ್ಲೋ ಉಂಟು. ಇದನ್ನು ನಿಲ್ಲಿಸುವ ಟರ್ನ್ ಮಾಡುತ್ತಿದ್ದು ಒಳ್ಳೆ ಲೊಕೇಶನ್ ಉಂಟು. ವಾವ್. ಇದೊಂದು ಪರ್ಫೆಕ್ಟ್ ಸ್ಪಾಟ್ ಗಾಡಿ ನಿಲ್ಲಿಸಲಿಕ್ಕೆ. ಇಲ್ಲಿ ಗಾಡಿ ನಿಲ್ಲಿಸಿ ಇದರದೊಂದು ಸ್ಪೆಸಿಫಿಕ್ ರಿವ್ಯೂ ಕೊಡುವ, ಡೀಟೇಲ್ಸ್. ಇದು ಒನ್ ಆಫ್ ದ ಬ್ಯೂಟಿಫುಲ್ ಗಾಡಿ, ರಾಯಲ್ ಎನ್ಫೀಲ್ಡ್ನವರಿದು. ಸೇಮ್ ಒಂದು ಬ್ಯೂಟಿಫುಲ್ ಲೊಕೇಶನ್ಗೆ ಬಂದಿದ್ದೇನೆ ರಿವ್ಯೂ ಮಾಡಲಿಕ್ಕೆ. ಲಾಸ್ಟ್ ಟೈಮ್ ನಾನು ರಾಯಲ್ ಎನ್ಫೀಲ್ಡ್ ಕೂಡ ಇದೇ ಲೊಕೇಶನ್ಗೆ ತಂದಿದ್ದೆ ನಾನು. ಸೊ ಇದು ಬಂದುಬಿಟ್ಟು ಕಾಂಟಿನೆಂಟಲ್ GT650 ರಾಯಲ್ ಎನ್ಫೀಲ್ಡ್ನವರಿದು. ಈಗ ನನ್ನ ಲೆಕ್ಕದಲ್ಲಿ ಒಂದು 3ರಿಂದ 4 ಗಾಡಿ ಉಂಟು 650cc. ಇದು ಒಂದು ಕಾಂಟಿನೆಂಟಲ್, ಮತ್ತೊಂದು ಇದು ಇಂಟರ್ಸೆಪ್ಟರ್, ಮತ್ತೊಂದು ಈಗ ಬುಲೆಟ್ ಕೂಡ ಬಂದಿದೆ 650, ಮತ್ತೊಂದು ಸೂಪರ್ ಮೀಟಿಯೋರ್ ಉಂಟು 650. ಒಟ್ಟಿಗೆ 4 ಗಾಡಿ ಉಂಟು. ಸೊ ಕಾಂಟಿನೆಂಟಲ್ GT ಇಲ್ಲಿ ಉಂಟು ಗಾಡಿ. ಇದು ಪ್ಯಾರಲಲ್ ಟ್ವಿನ್ ಸೈಲೆನ್ಸರ್ನೊಂದಿಗೆ ಬರ್ತದೆ ಗಾಡಿ, ಡುವೆಲ್ ಸೈಲೆನ್ಸರ್ನೊಂದಿಗೆ ಬರ್ತದೆ ಗಾಡಿ. ಇದಕ್ಕೆ 2 ಸೈಲೆನ್ಸರ್ ಉಂಟು, ಮತ್ತು 6 ಸ್ಪೀಡ್ ಮ್ಯಾನ್ಯಲ್ ಗೇರ್ ಬಾಕ್ಸ್ ಕೂಡ ಉಂಟು. ಇದರದು ಫ್ಯೂಲ್ ಒಂದು ಟ್ಯಾಂಕಿದು ಕೆಪಾಸಿಟಿ ಒಂದು ಅಪ್ರಾಕ್ಸಿಮೇಟ್ಲಿ ಒಂದು 12.5 to 13 ಲೀಟರ್ವರೆಗೆ ಬರ್ಬೋದು. ಮತ್ತು ಇಲ್ಲಿ 320 mm ಡಿಸ್ಕ್ ಕೂಡ ಕೊಟ್ಟಿದ್ದಾರೆ. ಡುವೆಲ್ ಡಿಸ್ಕ್ ಉಂಟು, ಡುವೆಲ್ ಚಾನಲ್ ABS ಕೂಡ ಉಂಟು ಇದರಲ್ಲಿ. ಇದು ಟೈರ್ ನಾವು ಆಫ್ಟರ್ ಮಾರ್ಕೆಟ್ ಹಾಕಿದ್ದು. ಇದು ಸ್ವಲ್ಪ ಬ್ರಾಡ್ ಉಂಟು ಟೈರ್, ರೇರ್ ಟೈರ್ಗಿಂತ. ಹಿಂದೆದು ಕೂಡ ಸ್ವಲ್ಪ ಬ್ರಾಡ್ ಉಂಟು ರೇರ್ ಟೈರ್ಗಿಂತ. ಇದು ಕೂಡ ಸ್ವಲ್ಪ ರೇರ್ ಟೈರ್ಗಿಂತ ಬ್ರಾಡ್ ಉಂಟು. ಸೊ ನಮಗೆ ಕರ್ವಿಂಗ್ ಎಲ್ಲ ಸ್ವಲ್ಪ ಕಷ್ಟ ಆಗ್ತದೆ ಇದರಲ್ಲಿ ರೇರ್ ಟೈರ್ಗಿಂತ.
ಇದೊಂದು 100-200 ಕಿಲೋಮೀಟರ್ ರನ್ ಆದ ಮೇಲೆ ಸ್ವಲ್ಪ ಮಾಡ್ಬೋದು ಕರ್ವಿಂಗ್. ಯಾಕೆಂದರೆ ಇಲ್ಲಿ ನೋಡ್ಬೋದು ನಿಮಗೆ ಇದರ ಎಡ್ಜಸ್ ತುಂಬ ದಪ್ಪ ಉಂಟು, ಕರ್ವಿಂಗ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಇದರದ್ದು ಫ್ರಂಟ್ ಟೆಲಿಸ್ಕೋಪಿಕ್ ಶಾಕ್ ಅಬ್ಸರ್ವರ್ ಉಂಟು, ಹಿಂದೆದು ರೇರ್ ಸಸ್ಪೆನ್ಷನ್ ಬಂದು ಗ್ಯಾಸ್ ಚಾರ್ಜ್ದು. ಸೊ ಇದಕ್ಕೆ ಮತ್ತು ಅದಕ್ಕೆ ಸ್ವಲ್ಪ ಡಿಫ್ರೆನ್ಸ್ ಉಂಟು. ಇದು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್, ಇದು ಗ್ಯಾಸ್ ಚಾರ್ಜ್ ಸಸ್ಪೆನ್ಷನ್. ಮತ್ತು ಬೇರೆ ತುಂಬ ಸ್ಪೆಸಿಫಿಕೇಷನ್ಸ್ ಉಂಟು ಇದರಲ್ಲಿ ಕೊಡಲಿಕ್ಕೆ. ಇದಕ್ಕೆ ಒಂದು ಅರ್ಧ ಗಂಟೆದು ಲಾಗ್ ಮಾಡಬೇಕಾಗ್ತದೆ. ಟಾಪ್ ಸ್ಪೀಡ್ ಬಂದುಬಿಟ್ಟು ಇದರದ್ದು ಒಂದು 170, ನಾನೊಂದು 160 ತನಕ ಹೋಗಿದ್ದೇನೆ ಇದರಲ್ಲಿ, ಅದು ರೇರ್ ಟೈರ್ ಇರುವಾಗ. ಸೊ ಈಗ ಆಫ್ಟರ್ ಮಾರ್ಕೆಟ್ ಟೈರ್ ಹಾಕಿ ಟಾಪ್ ಸ್ಪೀಡ್ ಚೆಕ್ ಮಾಡುವ ಎಷ್ಟು ಬರ್ತದೆ ಅಂತ. ಇದು ಕ್ರೋಮ್ ಮಿರರ್ಸ್ ಉಂಟು, ಸೈಡ್ ಮಿರರ್ಸ್. ಇದರಲ್ಲಿ ಬರೋದು ರೇರ್ ಮಿರರ್, ಹೀಗೆ ನಾರ್ಮಲ್ ಗಾಡಿಯಲ್ಲಿ ಯಾವ್ದು ಬರ್ತದೆ, ಬಟ್ ಅದು ಅಷ್ಟು ಸೂಟ್ ಆಗೋದಿಲ್ಲ ಇದಕ್ಕೆ. ಇದಂದರೆ ಒಳ್ಳೆ ಸೂಟ್ ಆಗ್ತದೆ. ಮತ್ತು ಮ್ಯಾಟ್ ಡಾಗ್ನವರಿದು ಇದು ಲೈಕನ್ ಅಂತ ಇದ್ರ ಹೆಸರು. ಮ್ಯಾಟ್ ಡಾಗ್ ಇದು ಲೈಕನ್ ವರ್ಷನ್, ಇದೊಂದು ಫಾಗ್ ಲ್ಯಾಂಪ್ ಇದು ಆಫ್ಟರ್ ಮಾರ್ಕೆಟ್. ಮತ್ತು ಇಲ್ಲಿ ಮ್ಯಾಟ್ ಡಾಗ್ ಇದು. ಇದರಲ್ಲಿ ಕ್ರ್ಯಾಶ್ ಗಾರ್ಡ್ ಕೂಡ ಉಂಟು, ಅಂದರೆ ಗಾಡಿ ಕೆಳಗೆ ಬಿದ್ದರೆ ಏನಾಗೋದಿಲ್ಲ. ಯಾಕೆಂದರೆ ಇದಕ್ಕೆಲ್ಲ ಇದರದ್ದು ಟ್ಯಾಂಕ್ ಬಂದು ತುಂಬ ಎಕ್ಸ್ಪೆನ್ಸಿವ್. ಇದರದ್ದು ಒಂದು ಗೇರ್ ಲಿವರ್ಗೆ 7000 ರೂಪೀಸ್ ಉಂಟು. ಟ್ಯಾಂಕಿಗೆ ನೀವೇ ಯೋಚನೆ ಮಾಡಿ ಎಷ್ಟಿರ್ಬೋದು ಅಂತ. ಯಾಕೆಂದರೆ ಇದು ಫುಲ್ ಕ್ರೋಮ್. ಇದರಲ್ಲಿ ಮುಖ ಕಾಣ್ತದೆ, ಕನ್ನಡಿ ಬೇಕಂತಿಲ್ಲ. ಅಲ್ಲಿ ಒಂದು ಚಂದ ಹೊರಡಿ ಆದ ಮೇಲೆ ಇದರಲ್ಲೇ ನಿಮ್ಮ ಮುಖ ನೋಡ್ಕೊಂಡು ಹೋಗ್ಬೋದು. ಇದರದ್ದು ಇಂಜಿನ್ ಕೂಡ ನಾವು ಬಫಿಂಗ್ ಮಾಡಿಸಿದ್ವಿ ಲಾಸ್ಟ್ ಟೈಮ್, ಯಾಕೆಂದರೆ ತುಂಬ ಡಲ್ ಆಗಿತ್ತು. ಈಗ ಇದು ಕೂಡ ಶೈನಿಂಗ್ ಆಗ್ತಾ ಉಂಟು, ಇದರಲ್ಲಿ ಕೂಡ ಮುಖ ಕಾಣ್ತದೆ ನಮ್ಮದು. ಸೊ ಇದು ಕ್ರ್ಯಾಶ್ ಗಾರ್ಡ್, ಒಂದು 2-3 ಸಲ ಬಿದ್ದಿದೆ ಗಾಡಿ, ನೋಡ್ಬೋದು ಇಲ್ಲಿ. ತುಂಬ ಭಾರ ಉಂಟು, ಇದೊಂದು ಅರೌಂಡ್ 215 kgs ಇರ್ಬೋದು ಗಾಡಿ. ತುಂಬ ಕಷ್ಟ ಇದನ್ನು ಹ್ಯಾಂಡಲ್ ಮಾಡಲಿಕ್ಕೆ. ಕೆಳಗೆ ಬಿದ್ದರೆ ಎತ್ತಲಿಕ್ಕೆ ಆಗಲ್ಲ, 2 ಜನ ಬೇಕಿದ್ದನ್ನು ಎತ್ತಲಿಕ್ಕೆ. ಸೊ ಆದಷ್ಟು ಕೇರ್ಫುಲ್ಲಾಗಿ ತಗೊಂಡು ಹೋಗ್ಬೇಕು ಈ ಗಾಡಿಯನ್ನು. ಹೈವೇ ಉಂಟು, ಬಟ್ ಇಲ್ಲಿ ಅಷ್ಟು ಕ್ಲಿಯರ್ ಇರೋದಿಲ್ಲ ಹೈವೇ, ಅಲ್ಲಿ ಗಾಡಿ ಹೋಗ್ತಿರ್ತದೆ. ಮತ್ತು ನಮ್ಮ ಮ್ಯಾಂಗ್ಳೂರಿದು ಜನ ನನಗೆ ಗೊತ್ತಿಲ್ಲ ಯಾಕೆ ಲೇನ್ ಮೇಂಟೈನ್ ಮಾಡೋದಿಲ್ಲ ಅಂತ, ಮಿಡಲಲ್ಲಿ ಹೋಗ್ತಿರ್ತಾರೆ. ಸೊ ಯಾವಾಗಲೂ ನಾವು ಗಾಡಿಯಲ್ಲಿ ಹೋಗುವಾಗ ಒಂದು ಲೇನ್ ಮೇಂಟೈನ್ ಮಾಡಿಕೊಂಡು ಹೋಗಬೇಕು. ನಾನು ಮಾಡ್ತೇನೆ, ನೀವು ಕೂಡ ಮಾಡಿ. ಸೊ ಈಗ ನಾವು ಹೋಗುವ ಹೈವೇಗೆ. ಇದರದೊಂದು ಸ್ಪೀಡ್ ಟೆಸ್ಟ್ ಮಾಡುವ, ಒಂದು ಟಾಪ್ ಸ್ಪೀಡ್. ಈಗ ಹೊಸ ಟೈರ್ ಹಾಕಿದ ಮೇಲೆ ಒಂದು ಎಷ್ಟು ಸ್ಪೀಡ್ ಹೋಗ್ತದೆ ಅಂತ ನೋಡುವ, ಗಾಡಿ ಹೇಗೆ ಕಂಟ್ರೋಲ್ ಆಗ್ತದೆ ಅಂತ ಕೂಡ ನೋಡುವ. ಸೊ ಹೊಸ ಟೈರ್ ಹಾಕಿದ ಮೇಲೆ ಜಾಸ್ತಿ ಸ್ಪೀಡ್ ಹೋಗಲಿಲ್ಲ. ಹೊರಡುವ ಇಲ್ಲಿಂದ ಗಾಯ್ಸ್. ಇದರದ್ದು ಟಾಪ್ ಸ್ಪೀಡ್ ಚೆಕ್ ಮಾಡುವ, ಹೇಗೆ ಕಂಟ್ರೋಲ್ ಬರ್ತದೆ ಹೊಸ ಟೈರ್ ಹಾಕಿದ ಮೇಲೆ ಅಂತೆಲ್ಲ ಚೆಕ್ ಮಾಡುವ. ಮೋಸ್ಟ್ಲಿ ನಾನು ಮಾತಾಡೋದು ನಿಮಗೆ ಕೇಳೋದಿಲ್ಲ, ಯಾಕೆಂದರೆ ಸ್ಪೀಡ್ ಹೋಗ್ತಿರ್ತೇನೆ. ನನ್ನ ಹತ್ರ ಮೈಕ್ ಕೂಡ ಇಲ್ಲ ಗೋಪ್ರೋದು. ನಾನು ಹೇಗೆ ಎಕ್ಸ್ಪೀರಿಯನ್ಸ್ ಆಗ್ತದೆ ಅದನ್ನು ನಾನು ಮನೆಗೆ ಹೋಗಿ ವಾಪಸ್ ವೀಡಿಯೋ ಮಾಡಿ ಈ ವ್ಲಾಗಲ್ಲಿ ಅಟ್ಯಾಚ್ ಮಾಡಿ ಹಾಕ್ತೇನೆ. ಸೊ ಲೆಟ್ಸ್ ಗೋ ಗಾಯ್ಸ್. ಇದರದ್ದು ಎಕ್ಸಾಸ್ಟ್ ಇದು ಸೌಂಡ್ ಕೇಳ್ಬೋದು ನಿಮಗೆ ಈಗ. ತುಂಬ ಒಳ್ಳೆ ಸೌಂಡ್ ಬರ್ತದೆ. ಒಂದು ಇಲ್ಲಿಂದ ಹೋದರೆ ಒಂದು 2 ಕಿಲೋಮೀಟರ್ 1 ಕಿಲೋಮೀಟರ್ವರೆಗೆ ನಾನು ಬರೋದು ಕೇಳ್ತದೆ. ಎಲ್ಲ ತಿರುಗಿ ನೋಡ್ತಾರೆ ಯಾರು ಮಾಡುವ ಸೌಂಡ್ ಮಾಡ್ತಿರ್ತಾನೆ. ನನಗೆ ಗೊತ್ತಿಲ್ಲ ಎಷ್ಟು ಜನ ಬೈತಾರೆ ನಮ್ಮ ಮನೆ ಹತ್ರ ನನಗೆ ಇದರಲ್ಲಿ ಹೋಗುವಾಗ ಅಂತ. ಸೊ ಪ್ಲೀಸ್ ಗಾಯ್ಸ್ ಬೈಬೇಡಿ. ಇದು ಬೈಕ್ ಇದರದ್ದು ಸೌಂಡ್ ಇರೋದೇ ಹೀಗೆ, ಏನು ಮಾಡಲಿಕ್ಕೆ ಆಗಲ್ಲ. ಇದು ಇಷ್ಟು ಸೌಂಡ್ ಉಂಟು, ಇದಕ್ಕಿಂತ ಜಾಸ್ತಿ ಸೌಂಡು ZX-10R ಉಂಟು. ಅದು ನೆಕ್ಸ್ಟ್ ವ್ಲಾಗಲ್ಲಿ ನಾನು ತೋರಿಸ್ತೇನೆ ನಿಮಗೆ. ಸೊ ಗೈಸ್ ಲೆಟ್ಸ್ ಗೋ. ಗಾಯ್ಸ್ ನಾನು ಈಗ ಸ್ಪೀಡ್ ಟೆಸ್ಟ್ ಎಲ್ಲ ಮಾಡಿ ಜಸ್ಟ್ ಮನೆಗೆ ಬಂದಿದೆ ಅಷ್ಟೇ. ಇಲ್ಲಿ ನಮ್ಮ ವರ್ಣ ಬಂದಿದೆ, ನಮ್ಮ ಬಾಯ್ಸ್ ಬಂದಿದ್ದಾರೆ ಮನೆಗೆ. ಯಾಕಡೆ ಬಿಡ್ದು ಬಾಯ್ತು ದೊಡ್ಡ. ಸೊ ನಮ್ಮ ವರ್ಣ ಉಂಟು, GT ಉಂಟು, ಶುರುವಾತಿದ್ದು. ಸೊ ರಿವ್ಯೂ ಎಲ್ಲ ಮಾಡಿ ಸ್ಪೀಡ್ ಟೆಸ್ಟ್ ಎಲ್ಲ ಮಾಡಿ ಜಸ್ಟ್ ಈಗ ಮನೆಗೆ ಬಂದದಷ್ಟೇ. ನಮ್ಮ ಗಾಡಿ ಬಂದಿದೆ, ಯಾಕೆಂದರೆ ಗಾಯ್ಸ್ ಬಂದಿದ್ದಾರೆ ಇಲ್ಲಿ ಒಳಗಡೆ. Hello guys. Channel to my welcome. Please subscribe. ಇಲ್ಲಿದ್ದಾರೆ ನಮ್ಮ ಬಾಸ್. ಇವರನ್ನು ನಾನು ಲಾಸ್ಟ್ ಒಂದು ವ್ಲಾಗಲ್ಲಿ ತೋರಿಸಿದ್ದೆ, ಲೇಟ್ ಹೊರಡುವವರು ಅಂತ. ಈಗ ಅದೆಲ್ಲ ಆದ್ಮೇಲೆ ತುಂಬ ಸುಧಾರಿದ್ದಾರೆ ಇವರು, ಬೇಗ ಕರೆದು ನಾನು ವ್ಲಾಗ್ ಮಾಡ್ಲಿಕ್ಕೆ ಹೋಗಿದ್ದೆ. ನಾನು ಹೇಳಿದ್ದೆಲ್ಲ ನೀವೆಲ್ಲಿಂದ ಬಂದದ್ದು? ಬೀಚ್ ರೋಡಿಂದ. ನಾನು ಇಲ್ಲೇ ಹೋಗಿದ್ದೆ ಮನೆ ಹತ್ರ. ಇಲ್ಲಿ ಬ್ರಿಡ್ಜ್ ಉಂಟಲ್ಲ ಅದರಲ್ಲಿ ವ್ಲಾಗ್ ಮಾಡಿ. ಸರಿ ಮತ್ತೆ ಒಬ್ಬನಿಗೆ
ಇಮೋಷನಲ್ ಬ್ಲಾಕ್ ಮೇಲ್ ಮಾಡಿದ್ರು. ಮತ್ತೊಬ್ರು ಇದ್ದಾರೆ ಲವರ್ ಬಾಯ್ ಇದ್ದಾರೆ. ಬನ್ನಿ ಒಳಗೆ ಬನ್ನಿ. ಲವರ್ ಬಾಯ್ ಇದ್ದಾರೆ ಇಲ್ಲಿ ನೋಡಿ. ಜಸ್ಟ್ ನಾನು 650 ರಿವ್ಯೂ ಮಾಡಿ ಬಂದದಷ್ಟೇ. ಸ್ಪೀಡ್ ಟೆಸ್ಟ್ ಎಲ್ಲ ಮಾಡಿ ಬಂದೆ. 120ಗಿಂತ ಜಾಸ್ತಿ ಮೇಲೆ ಹೋಗ್ಲಿಕ್ಕೆ ಆಗೋದಿಲ್ಲ ಅದರಲ್ಲಿ, ಯಾಕೆಂದರೆ ಅದರಲ್ಲಿ ಇರೋದು ದಪ್ಪ ಟೈರ್, ಓಬಲ್ ಆಗ್ತದೆ 120ಗಿಂತ ಮೇಲೆ ಹೋದರೆ. ಸೊ ಆದಷ್ಟು ಯಾರು ಕೂಡ ಗಾಡಿಯಲ್ಲಿ ಸ್ಪೀಡ್ ಹೋಗಬೇಡಿ. ಸ್ಪೀಡ್ ಥ್ರಿಲ್ಸ್ ಬಟ್ ಕಿಲ್ಸ್, ಸ್ಪೀಡ್ ಕಿಲ್ಸ್ ಬಟ್ ಥ್ರಿಲ್ಸ್, ಸ್ಪೀಡ್ ಥ್ರಿಲ್ಸ್ ಬಟ್ ಕಿಲ್ಸ್. ಓಕೆ, ಸ್ಪೀಡ್ ಕಿಲ್ಸ್ ಬಟ್ ಥ್ರಿಲ್ಸ್ ಗೈಸ್. ಮೆಲ್ಲೋಗಿ ಗಾಡಿಯಲ್ಲಿ ಹೋಗುವಾಗ. ಸ್ಪೀಡ್ ಹೋಗಬೇಕಾದ್ರೂ ಕೂಡ ನಿಮ್ಮ ಸೇಫ್ಟಿ ಗೇರ್ಸ್ ಎಲ್ಲ ಹಾಕಿಕೊಂಡು ಹೋಗಿ. ಗ್ಲೌಸ್ ಆಗಿರಲಿ, ಹೆಲ್ಮೆಟ್ ಆಗಿರಲಿ. ಅಲ್ಲ ಬ್ರೋ, ಹೌದು ಎಲ್ಲ ಗ್ಲೌಸ್ ಆಗಿರಲಿ, ಹೆಲ್ಮೆಟ್ ಆಗಿರಲಿ, ಶೂ ಆಗಿರಲಿ, ರೈಡ್ ಮಾಡುವಾಗ ಹಾಕಿಕೊಂಡು ಹೋಗಿ. ತುಂಬ ಅಂದರೆ ತುಂಬ ಸೇಫ್ಟಿ ಮೇಂಟೈನ್ ಮಾಡಿಕೊಂಡು ಹೋಗಿ. ಸೊ ನೆಕ್ಸ್ಟ್ ವ್ಲಾಗ್ ನಾನು 10R ಇದು ರಿವ್ಯೂ ಕೊಡ್ತೇನೆ, ಸೇಮ್ ಇದ್ರಾಗೇನೆ. ಫುಲ್ ಸ್ಪೆಸಿಫಿಕೇಷನ್ಸ್ ಎಲ್ಲ, ಸ್ಪೀಡ್ ಎಷ್ಟು ಹೋಗ್ತದೆ ಅಂತೆಲ್ಲ ಹೇಳ್ತೇನೆ. ಸೊ ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ ಕೂಡ ಹೇಳಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ. ಸೊ ಒಂದು 500 ಸಬ್ಸ್ಕ್ರೈಬರ್ ಆದರೆ ಎಲ್ಲರಿಗೆ ಪಾರ್ಟಿ ಉಂಟು ನನ್ನ ಲೆಕ್ಕದಲ್ಲಿ. ಸೊ ಎಲ್ಲರಿಗೆ ನನ್ನ ಲೆಕ್ಕದಲ್ಲಿ ಪಾರ್ಟಿ ಉಂಟು 500 ಸಬ್ಸ್ಕ್ರೈಬರ್ಸ್ ಆದರೆ. ಸೊ ಥ್ಯಾಂಕ್ ಯು ಗಾಯ್ಸ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಬಾಯ್ ಬಾಯ್.